ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದೀಪಾವಳಿಯಂದು ಅಪ್ಪಿತಪ್ಪಿ ಈ ತಪ್ಪನ್ನ ಮಾಡಬೇಡಿ, ನಿಮ್ಮ ಜೇಬು ಖಾಲಿಯಾಗೋದು ಗ್ಯಾರಂಟಿ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಶ್ರೀಚಕ್ರ ಯಾರ ಮನೆಯಲ್ಲಿರುತ್ತೋ ಅವರ ಮನೆಗೆ ಲಕ್ಷ್ಮೀ ಮಾತೆ ನಗನಗುತ್ತಾ ಪ್ರವೇಶ ಮಾಡ್ತಾಳೆ. ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ. ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ನೀವು ಕೈ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮತ್ತ ಹರಿದು ಬರುತ್ತೆ. ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಳ್ತೀರಾ, ಮನೆ ಕಟ್ಟಿಸ್ತೀರಾ, ನಿಮ್ಮ ಕನಸಿನ ವಾಹನವನ್ನ ಕೊಳ್ತೀರಾ, ಮಕ್ಕಳು ಮಾತು ಕೇಳ್ತಾರೆ, ಶತ್ರುನಾಶ ಆಗುತ್ತೆ. ಒಂದ ಎರಡ ನೀವು ಬಯಸಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿ ಪೂಜೆ ಮಾಡಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನ ಬರಮಾಡ್ಕೊಳ್ಳಿ. ದೀಪಾವಳಿ ಹಬ್ಬ ಅತಿ ಹೆಚ್ಚು ಬೆಳಕಿನಿಂದ ಕೂಡಿದ್ದು ಪ್ರತಿಯೊಬ್ಬರ ಜೀವನದಲ್ಲಿಯೂ ಸದಾಕಾಲ ಬೆಳಕು ತುಂಬಿರ್ಲಿ ಅನ್ನೋದೇ ಈ ಹಬ್ಬದ ವಿಶೇಷ. ದೀಪವೆಂದರೆ ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ. ಮಹಾಲಕ್ಷ್ಮಿಯು ಭೂಲೋಕ ಸಂಚಾರಿಯಾಗಿ ಪ್ರತಿಯೊಬ್ಬರ ಮನೆಯನ್ನ ಪ್ರವೇಶಿಸುವ ದಿನವೇ ದೀಪಾವಳಿ. ಈ ವೇಳೆ ಬಂಧು ಬಾಂಧವರೊಂದಿಗೆ ಉಡುಗೊರೆಗಳನ್ನು ಹಂಚಿಕೊಳ್ತಾ, ಹೊಸ ಬಟ್ಟೆ ತೊಟ್ಟು, ತರಹೇವಾರಿ ತಿನಿಸುಗಳನ್ನ ಮಾಡಿ ಸಂಭ್ರಮಿಸುವಂತಹ ಸುದಿನ. ಆದ್ರೆ ದೀಪಾವಳಿಯಂದು ಹೆಚ್ಚಿನವರಿಗೆ ಏನ್ ತಗೊಳ್ಬೇಕು, ಯಾವುದನ್ನ ತಗೊಳ್ಬಾರದು ಅನ್ನೋದು ತಿಳಿದಿರೋದಿಲ್ಲ. ಆದ್ರಿಂದ ದೀಪಾವಳಿ ಹಬ್ಬದಂದು ಈ ತಪ್ಪುಗಳನ್ನ ಮಾಡಬೇಡಿ. ಮಾಡಿದ್ರೆ ಲಕ್ಷ್ಮೀದೇವಿ ಕೋಪಗೊಳ್ತಾಳೆ. ದೀಪಾವಳಿ ಸಂದರ್ಭದಲ್ಲಿ ನಾವು ಮಾಡುವಂತಹ ಕೆಲವು ತಪ್ಪುಗಳಿಂದ ಮನೆಯಲ್ಲಿ ಏನೇ ಪೂಜೆ ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಒಂದು ರೀತಿಯ ಗೊಂದಲ ಸೃಷ್ಟಿಯಾಗುತ್ತೆ. ಇಲ್ಲಸಲ್ಲದ ಮಾತುಗಳಿಗೆ ಮನೆಯಲ್ಲಿ ಜಗಳ, ಕಿರಿಕಿರಿ ಆಗುತ್ತೆ. ಮನೆಯ ಸದಸ್ಯರ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ನಮ್ಮ ಮಕ್ಕಳು ನಮ್ಮ ಮಾತುಗಳನ್ನ ಕೇಳೋದೇ ಇಲ್ಲ. ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅಡೆತಡೆ, ಬ್ಲಾಕೇಜಸ್ ಉಂಟಾಗುತ್ತವೆ. ಹೀಗೆ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತವೆ. ಅಷ್ಟೇ ಅಲ್ಲ, ಕೆಲ ಶ್ರೀಮಂತರು ನೋಡ್ತಾ ಇದ್ದಂತೆ ಶ್ರೀಮಂತಿಕೆ ಕಳ್ಕೊಳ್ತಾರೆ. ಸ್ವಂತ ಬಂಗಲೆಯಲ್ಲಿದ್ದವರಿಗೆ ಬಾಡಿಗೆ ಮನೆಯಲ್ಲಿ ಬದುಕುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಐಷಾರಾಮಿ ಕಾರಲ್ಲಿ ಓಡ್ತಾ ಇದ್ದವರು ಆಟೋಗೂ ಕೊಡೋದಕ್ಕೆ ದುಡ್ಡಿಲ್ದೆ ಪರದಾಡ್ತಾ ಇರ್ತಾರೆ. ಇದಕ್ಕೆಲ್ಲ ಕಾರಣ ನಿಮಗೆ ಗೊತ್ತಿಲ್ಲದೆ ನೀವು ಮಾಡುವಂತಹ ಎಡವಟ್ಟುಗಳು. ಯಾವುದು ಅಂಥ ತಪ್ಪುಗಳು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿದೀವಿ. ಬನ್ನಿ ತಿಳ್ಕೊಳ್ಳೋಣ. ಹಾಗೇನೆ ವೀಕ್ಷಕರೇ, ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ದೀಪಾವಳಿ ಹಬ್ಬವು ಲಕ್ಷ್ಮೀ ದೇವಿಯ ಆರಾಧನೆಗೆ ಹಾಗೂ ದೀಪಗಳ ಆರಾಧನೆಗೆ ಸಮರ್ಪಿತವಾದಂತಹ ಹಬ್ಬವಾಗಿದೆ. ದೀಪಾವಳಿಯಂದು ಕೆಲವು ವಸ್ತುಗಳನ್ನ ದಾನ ಮಾಡೋದ್ರಿಂದ ಲಕ್ಷ್ಮೀದೇವಿ ಕೋಪಗೊಂಡು ದಾರಿದ್ರ್ಯ ಬರುತ್ತೆ. ಹೀಗಾಗಿ ದೀಪಾವಳಿ ಹಬ್ಬದ ದಿನ ಈ ಎಲ್ಲಾ ನಿಯಮಗಳನ್ನ ನೀವು ಪಾಲಿಸಬೇಕು. ದೀಪಾವಳಿ ದಿನದಂದು ಸಾಕಷ್ಟು ಭಿಕ್ಷುಕರು ಆಹಾರವನ್ನ ಬೇಡಿ ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಅವರನ್ನ ಖಾಲಿ ಕೈಯಲ್ಲಿ ಕಳಿಸಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅವರಿಗೆ ದಾನ ಧರ್ಮ ಮಾಡಿ ಸಹಕರಿಸಿ. ಭಿಕ್ಷುಕರು ಮಾತ್ರವಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗ ಅವುಗಳನ್ನ ಹಾಗೆ ಓಡಿಸಬೇಡಿ. ಅವುಗಳಿಗೂ ತಿನ್ನೋದಕ್ಕೆ ಏನನ್ನಾದ್ರೂ ನೀಡಿ. ಯಾಕೆಂತಂದ್ರೆ ಈ ದಿನ ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಬರ್ತಾಳೆ. ಅವಳು ಯಾವುದೇ ರೂಪದಲ್ಲಿ ಬೇಕಾದ್ರೂ ನಿಮ್ಮ ಮನೆಯನ್ನ ಪ್ರವೇಶಿಸಬಹುದು. ಆದ್ರಿಂದ ನಿಮ್ಮ ಮನೆ ಬಾಗಿಲಿಗೆ ಆಹಾರ ಕೇಳಿ ಬಂದವರನ್ನ ಹಾಗೆ ಕಳಿಸಬೇಡಿ.
ದೇವರ ಪೂಜೆಯಲ್ಲಿ ಶಂಖ ಮಹತ್ವದ ಸ್ಥಾನವನ್ನ ಪಡೆಯುತ್ತೆ. ಅದರಲ್ಲೂ ಶಂಖವು ವಿಶೇಷವಾಗಿ ಶಿವನಿಗೆ ಪ್ರಿಯ. ಲಕ್ಷ್ಮೀದೇವಿಗೂ ಕೂಡ ಶಂಖ ಇಷ್ಟ. ಆದ್ದರಿಂದಲೇ ಶಂಖವನ್ನ ಪೂಜಿಸುವವರ ಮೇಲೆ ಲಕ್ಷ್ಮಿ ತನ್ನ ದೃಷ್ಟಿ ದಯಪಾಲಿಸ್ತಾಳೆ. ಕ್ಷೀರಸಾಗರ ಮಂಥನದಿಂದ ಹೊರಬಂದ ವಸ್ತುಗಳಲ್ಲಿ ಶಂಖವೂ ಒಂದು. ಆದ್ರಿಂದ ಶಂಖವನ್ನ ಯಾರಿಗೂ ನೀಡಬೇಡಿ. ಒಂದ್ ವೇಳೆ ಯಾರಿಗಾದ್ರೂ ದೀಪಾವಳಿ ದಿನ ಶಂಖವನ್ನ ದಾನ ಮಾಡಿದ್ರೆ ಹಣಕಾಸಿನ ಸಮಸ್ಯೆ ನಿಮ್ಮನ್ನ ಬಿಟ್ಟು ಬಿಡದೆ ಕಾಡುತ್ತೆ. ಈ ಮೂಲಕ ಲಕ್ಷ್ಮೀದೇವಿ ನಿಮ್ಮ ಮನೆಯಿಂದ ಶಾಶ್ವತವಾಗಿ ದೂರವಾಗ್ತಾಳೆ. ಇನ್ನು ದೀಪಾವಳಿ ಎಂದು ಒಂಟಿ ಬಟ್ಟೆಯನ್ನ ಧರಿಸಬೇಡಿ. ಹೊಸದಾಗಿ ತಂದಂತಹ ಜೋಡಿ ಬಟ್ಟೆಯನ್ನ ಮಾತ್ರ ಧರಿಸಬೇಕು. ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆಗಳನ್ನ ಧರಿಸಬೇಡಿ. ಯಾವುದೇ ಹೊಸ ಬಟ್ಟೆಯನ್ನ ಧರಿಸೋ ಮುನ್ನ ಕುಲದೇವರಿಗೆ ನಮಿಸಿ. ಅದರಲ್ಲೂ ಬಳಸಿದ ಬಟ್ಟೆಗಳನ್ನ ಹೊಸ ಬಟ್ಟೆಗಳೊಂದಿಗೆ ಕಾಂಬಿನೇಷನ್ ಮಾಡಿಕೊಂಡು ಎಂದಿಗೂ ಧರಿಸಬೇಡಿ. ಹೀಗೆ ಮಾಡೋದ್ರಿಂದ ದೈಹಿಕ ಸಮಸ್ಯೆಗಳು ಉಂಟಾಗೋದಲ್ಲದೆ ಸಂಬಂಧಗಳು ಹಾಳಾಗುತ್ತವೆ. ಹಾಗೇನೆ ಬೇರೊಬ್ಬರ ಗಡಿಯಾರವನ್ನ ಎಂದಿಗೂ ಧರಿಸಬೇಡಿ. ಹೀಗೆ ಮಾಡೋದ್ರಿಂದ ತೊಂದರೆಗೆ ಆಹ್ವಾನ ನೀಡಿದಂತಾಗುತ್ತೆ. ಅಲ್ಲದೆ ಅವರ ಕೆಟ್ಟ ಸಮಯ ನಿಮಗೆ ಬರುತ್ತೆ. ಬೇರೆಯವರ ಬಟ್ಟೆ ಮತ್ತು ಆಭರಣಗಳನ್ನ ಧರಿಸಬೇಡಿ. ಇದು ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗೆಯೇ ನೀವು ಬಳಸುವ ಚಿನ್ನ ಮತ್ತು ಬೆಳ್ಳಿಯ ಸಾಮಗ್ರಿಯನ್ನ ಬೇರೆಯವರಿಗೆ ನೀವು ನೀಡಬೇಡಿ. ಚಿನ್ನವನ್ನ ಲಕ್ಷ್ಮಿ ಎನ್ನಲಾಗುತ್ತೆ, ಬೆಳ್ಳಿ ಬೆಳಕು ಎನ್ನಲಾಗುತ್ತೆ. ಹಾಗಾಗಿ ನೀವು ಬಳಸುವ ಚಿನ್ನ ಬೆಳ್ಳಿ ಬೇರೆಯವ್ರಿಗೆ ನೀಡಿದ್ರೆ ಮತ್ತು ನಿಮ್ಮ ಮನೆಯ ಬೆಳಕು ಬೇರೆಯವ್ರಿಗೆ ಕೊಟ್ಟಂತಾಗುತ್ತೆ. ಹಣಕ್ಕೆ ಸಂಬಂಧಿಸಿದ ಯಾವುದೇ ಚಟುವಟಿಕೆಗಳಲ್ಲಿ ತೊಡಗಬೇಡಿ. ದೀಪಾವಳಿ ಹಬ್ಬದಂದು ಎಂದಿಗೂ ಸಾಲವನ್ನ ತಗೊಳ್ಬೇಡಿ ಅಥವಾ ಹಣವನ್ನ ಎರವಲು ತಗೊಳ್ಬೇಡಿ. ಸೂರ್ಯಾಸ್ತದ ನಂತರ ಯಾರಿಗೂ ಏನನ್ನೂ ಹಂಚಬೇಡಿ. ಬೇರೆಯವರ ಹಾಸಿಗೆಯನ್ನ ಬಳಸಬೇಡಿ. ಇದರಿಂದ ಕಲಹ ಉಂಟಾಗುತ್ತೆ. ಪತಿ ಪತ್ನಿ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಹಾಸಿಗೆಯನ್ನ ಬಳಸಬಾರದು ಅಥವಾ ಬೇರೆಯವರು ಮಲಗುವಂತಹ ಕೋಣೆಯಲ್ಲಿ ಮಲಗಬಾರದು. ಇಲ್ಲದಿದ್ರೆ ವ್ಯಕ್ತಿಯು ದುರಾದೃಷ್ಟವನ್ನ ಎದುರಿಸಬೇಕಾಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಯಶಸ್ಸು ಸಿಗಲ್ಲ ಮತ್ತು ಆರ್ಥಿಕ ತೊಂದರೆಗಳು ಹೆಚ್ಚಾಗುತ್ತವೆ. ನೀವು ಯಾರಿಂದಲಾದ್ರೂ ಪೆನ್ನು ಎರವಲು ಪಡೆದಿದ್ರೆ ಅದನ್ನ ಬಳಸಿದ ತಕ್ಷಣ ಹಿಂತಿರುಗಿಸ್ಬಿಡಿ. ಇಲ್ಲದೇ ಇದ್ರೆ ಅದು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗೆಯೇ ಪೊರಕೆಯನ್ನ ಮನೆಯ ಲಕ್ಷ್ಮಿ ಅಂತ ಕೂಡ ಕರೆಯಲಾಗುತ್ತೆ. ಬೇರೆಯವರ ಮನೆಯಿಂದ ಪೊರಕೆ ತಂದ್ರೆ ನಿಮ್ಮ ಮನೆಯ ಲಕ್ಷ್ಮಿಯನ್ನ ಕೆಣಕಿದಂತಾಗುತ್ತೆ. ಆದ್ರಿಂದ ನೀವು ಕೂಡ ಯಾವತ್ತೂ ಯಾರಿಗೂ ಪೊರಕೆಯನ್ನ ನೀಡಬೇಡಿ. ಇದು ಲಕ್ಷ್ಮಿಗೆ ಸಂಬಂಧಿಸಿದ್ದು. ಸಂಜೆ ಹೊತ್ತು ಯಾರಿಗಾದ್ರೂ ಪೊರಕೆಯನ್ನ ಕೊಡೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆ ಹೋಗ್ಬಿಡುತ್ತೆ. ಆದ್ರಿಂದ ದೀಪಾವಳಿಯ ದಿನ ಯಾರೂ ತಮ್ಮ ಮನೆಯ ಪೊರಕೆಯನ್ನ ಯಾರಿಗೂ ನೀಡಬಾರದು. ಇದರಿಂದ ಕೆಟ್ಟ ಪರಿಣಾಮಗಳು ಹೆಚ್ಚಾಗುತ್ತವೆ. ವೀಕ್ಷಕರೇ, ನೋಡಿದ್ರಲ್ವಾ? ದೀಪಾವಳಿಯಂದು ಅಪ್ಪಿ ತಪ್ಪಿ ಈ ತಪ್ಪನ್ನ ಮಾಡಬೇಡಿ. ನಿಮ್ಮ ಜೇಬು ಖಾಲಿಯಾಗೋದು ಗ್ಯಾರಂಟಿ ಅನ್ನೋ ಮಾಹಿತಿಯನ್ನು ತಿಳಿಸಿದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.